ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮಾಯಿಕೊಂಡ ಕ್ಷೇತ್ರ ವ್ಯಾಪ್ತಿಯ ಸಾಗರಪೇಟೆ ಗ್ರಾಮದ ಸರ್ಕಾರಿ ಉರ್ದು ಶಾಲೆಯ ಮುಖ್ಯ ಶಿಕ್ಷಕರೊಬ್ಬರು ಮಾದರಿ ಶಿಕ್ಷಕರಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ತಾವಾಯ್ತು ತಮ್ಮ ಕೆಲಸವಾಯಿತು ಎನ್ನುವಂತಹ ಶಿಕ್ಷಕರ ನಡುವೆ ಇಲ್ಲೊಬ್ಬರು ತಮ್ಮ ಸ್ವಂತ ಹಣದಿಂದಲೇ ಶಾಲೆಯ ಮಕ್ಕಳಿಗೆ ವಾಹನದ ವ್ಯವಸ್ಥೆ ಮಾಡಿ ಸಾರ್ಥಕತೆ ಮೆರೆದಿದ್ದಾರೆ. ವಾಹನ ವ್ಯವಸ್ಥೆ ಜತೆಗೆ ಆ ವಾಹನದ ಚಾಲಕನಿಗೂ ಕೂಡ ತಾವೇ ವೆಚ್ಚ ಭರಿಸುತ್ತಿರುವುದು ನಿಜಕ್ಕೂ ಪ್ರಶಂಸನೀಯವಾಗಿದೆ. ಸರ್ಕಾರಿ ಎಂದರೆ ಮೂಗು ಮುರಿಯುವ ಜನರಿಗೆ ಈ ಶಾಲೆ ಯಾವ ಖಾಸಗಿ ಶಾಲೆಗೂ ಕಮ್ಮಿ ಇಲ್ಲ ಎನ್ನುವಂತೆ ಮುಖ್ಯ ಶಿಕ್ಷಕ ಫಾರೂಕ್ ಖಾನ್ ವಾತಾವರಣ ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ನೀಡುತ್ತಿದ್ದಾರೆ. ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘ ಮಾಡಿ ಅವರಿಂದ ಹಾಗೂ ತಾವು ಕೈಜೋಡಿಸಿ ಮುಂದಿನ ಪೀಳಿಗೆಯ ವಿದ್ಯಾರ್ಥಿಗಳಿಗೂ ಕೂಡ ನೆರವಾಗಲು ಕೂರಲು ಬೆಂಚುಗಳು, ಊಟದ ಟೇಬಲ್, ಸಿಸಿಟಿವಿ, ಫ್ರಿಡ್ಜ್, ಕಂಪ್ಯೂಟರ್ ವ್ಯವಸ್ಥೆ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ದರೂ ವಿದ್ಯಾರ್ಥಿಗಳಿಗೆ ಇನ್ನೂ 2 ಕೊಠಡಿಯ ಅವಶ್ಯಕತೆ ಇದ್ದು ಈ ಬಗ್ಗೆ ಸರ್ಕಾರಕ್ಕೂ ಕೂಡ ಮನವಿ ಮಾಡಿ ಪತ್ರ ಬರೆದಿದ್ದಾರೆ. ವಿಶೇಷ ಎಂದರೆ ಈ ಶಾಲೆಗೆ ಜಿಲ್ಲಾ ಮಟ್ಟದಲ್ಲಿ ಪ್ರಶಂಸೆ ಕೂಡ ವ್ಯಕ್ತವಾಗಿದೆ. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. तुम्हारी दावा देख करो दो बच्चे आईने से ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಫಾರೂಕ್ ಅಹಮದ್ ಖಾನ್, ಹೆಡ್ ಮಾಸ್ಟರ್ GULPS ಸಾಗರಪೇಟೆ. ನಾನು ಈ ಶಾಲೆಗೆ ಬಂದು 2016ರಲ್ಲಿ ಶಾಲೆಗೆ ಬಂದೆ. ಈ ಶಾಲೆಯಲ್ಲಿ ಆವಾಗಿನ ದಾಖಲಾತಿ ಬರೀ 14 ಇತ್ತು. ಈ ಹಿಂದೆ ನಾನು CRP ಆಗಿ ಕೆಲಸ ಮಾಡಿದ್ದೇನೆ. ಬಹಳ ಶಾಲೆಗಳನ್ನು ಸುತ್ತಾಡಿದ್ದೇನೆ. ಈ ಶಾಲೆಗೆ ಬಂದ ಮೇಲೆ ನನಗೆ ಯೋಚನೆ ಬಂತು, ಎಲ್ಲ ಕಡೆ ಈ ಶಾಲೆಗೆ ಏನಾದರೂ ಒಂದು ಅಭಿವೃದ್ಧಿ ಮಾಡಬೇಕಂತ ನನ್ನ ಮನಸ್ಸಲ್ಲಿ ಬಂತು. ನಾನು ಬಂದಾಗ ಬೇರೆ ಹಳ್ಳಿಗೆ ಹೋಗಿ ನಮ್ಮ ಮುಸ್ಲಿಂ ಮಕ್ಕಳನ್ನು ಮನೆಗೆ ಹೋಗಿ ಭೇಟಿ ಮಾಡಿ ಈ ನಮ್ಮ ಶಾಲೆಗೆ ದಾಖಲೆ ಮಾಡಿಕೊಳ್ಳಲು ಅವರಿಗೆ ಮನವಿ ಮಾಡಿಕೊಂಡೆ. ಅವರು ನನ್ನ ಮನವಿ ಸ್ಪಂದಿಸಿ ಅವರ ಮಕ್ಕಳನ್ನು ಇಲ್ಲಿ ಶಾಲೆಗೆ ತಂದು ದಾಖಲೆ ಮಾಡಿದ್ದಾರೆ. ಅವರು ಒಂದು ಸಲಹೆಯನ್ನು ನೀಡಿದರು, ನಾವು ನಿಮ್ಮ ಶಾಲೆಗೆ ತಂದು ಇಲ್ಲಿ ಬಿಡ್ತೇನೆ, ನಮ್ಮ ಸಂಜೆ ಬಿಡೋ ಕೆಲಸ ನಿಮ್ಮದು ಅಂತ ಹೇಳಿದರು. ನಾನು 2 ವರ್ಷ ಸತತವಾಗಿ ಸಂಜೆ ಮಕ್ಕಳನ್ನು ಅವರು ಹೋಗಿ ಅವ್ರ ಮನೆಗೆ ಬಿಟ್ಟು ಬರ್ತಿದ್ದೆ. 2 ವರ್ಷ ಕಷ್ಟಪಟ್ಟೆ. ಇಲ್ಲಿ ನನ್ನ ಬೋಧನೆ, ಮಕ್ಕಳ ಕಲಿಕೆಯ ಮಟ್ಟ ಅದರ ಬಗ್ಗೆ ಜಾಸ್ತಿ ಗಮನ ಕೊಟ್ಟೆ. ನಾನು ಮತ್ತು ನನ್ನ ಶಿಕ್ಷಕರ ವೃಂದದವರು ಮಕ್ಕಳನ್ನು ಬರೆಯಲು ಓದಲು ಚೆನ್ನಾಗಿ ಎಲ್ಲ ಖಾಸಗಿ ಶಾಲೆಗಿಂತ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು. ಎಲ್ಲ ವಿಭಾಗದಲ್ಲೂ ಉತ್ತಮವಾಗಿ ನಮ್ಮ ಮಕ್ಕಳು ಮುಂದೆ ಬರಬೇಕಂತ ನಮ್ಮ ಮನಸ್ಸಲ್ಲಿ ಇತ್ತು. ಆವಾಗಲಿಂದ ಈಗ ನಮ್ಮ ಈ ಸದರಿ ಶಾಲೆಯಲ್ಲಿ 55 ಮಕ್ಕಳು ಇದ್ದಾರೆ. ಬೇರೆ 6 ಹಳ್ಳಿಗಳಿಂದ ನಮ್ಮ ಶಾಲೆಗೆ ದಾಖಲಾಗಿದ್ದಾರೆ. ಸರ್, ಎಷ್ಟರಿಂದ ಎಷ್ಟನೇ ತರಗತಿ? 1ರಿಂದ 5ನೇ ತರಗತಿವರೆಗಿದೆ. ಮತ್ತು UKG ಮತ್ತು LKG ಸಹ ಇದೆ. ವಿಶೇಷ ಏನೆಂದರೆ ನನ್ನ ಮಕ್ಕಳು 2 ಮಕ್ಕಳು ಇದೇ ಶಾಲೆಯಲ್ಲಿ ನಮ್ಮ ಶಾಲೆಯಲ್ಲೇ ದಾಖಲಾಗಿ ಓದಿದ್ದಾರೆ. ಈಗ ಒಬ್ಬರು ಡಾಕ್ಟರ್ ಇದ್ದಾನೆ, ಡಾಕ್ಟರ್ ಓದ್ತಾ ಇದ್ದಾನೆ BDS, ಮತ್ತು ಇನ್ನೊಬ್ಬ ಸೆಕೆಂಡರಿ PUC ದಾವಣಗೆರೆಯಲ್ಲಿ ಓದ್ತಾ ಇದ್ದಾನೆ. ಮತ್ತು ಇಲ್ಲಿ ವಿಶೇಷ ಏನೆಂದರೆ ಮಕ್ಕಳಿಗೆ 5-6 ಹಳ್ಳಿಗಳಿಂದ ನಮ್ಮ ಶಾಲೆಗೆ ಮಕ್ಕಳು ಬರ್ತಾ ಇದ್ದಾರೆ.
ಅವರಿಗೆ ಬರೋಕ್ಕೆ ಭಾಳ ತೊಂದರೆ ಆಗುತ್ತೆ. ಅದರಿಂದ ನಾನು ನನ್ನ ಸ್ವಂತ ಹಣದಿಂದ ಒಂದು ವಾಹನದ ವ್ಯವಸ್ಥೆ ಮಾಡಿದ್ದೀನಿ ಮತ್ತು ಒಬ್ಬರು ಡ್ರೈವರ್ಗೂ ಸಹ ಇಟ್ಟಿದ್ದೀನಿ. ಬೆಳಿಗ್ಗೆ ಅವರು ಕರ್ಕೊಂಡು ಬರ್ತಾರೆ, ಸಂಜೆ 4:15 ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಆ ವಾಹನ ಮಾಡಿದ್ರಿಂದ ಇನ್ನೂ ದಾಖಲಾತಿಯನ್ನು ನಮ್ಮ ಶಾಲೆಯಲ್ಲಿ ಹೆಚ್ಚಿಗೆ ಆಗಿದೆ. ಮತ್ತು LKG UKG ಮಕ್ಕಳು ಸಹ 24-25 ಜನ ಇದ್ದಾರೆ. ಅವರಿಗೆ ಸಹ ಹಾಲು, ಊಟ ಮತ್ತು ಮೊಟ್ಟೆ, ಬಾಳೆಹಣ್ಣು ಎಲ್ಲ ಅವರಿಗೂ ಸಹ ನಾವು ಕೊಡ್ತೇವೆ. ನಮ್ಮ ಮಕ್ಕಳಿಗೆ ಈ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ರಚಿಸಿದ್ದೇನೆ. 2 ವರ್ಷ ಆಯಿತು. ಸರ್ಕಾರ ಈಗ ಅದು ಈಗ ಜಾರಿಗೆ ತಂದಿದೆ. ಆದರೆ ಅದಕ್ಕಿಂತ ಮುಂಚೆ ನಾನು 2 ವರ್ಷ ಹಿಂದೆನೇ ಮಾಡಿದ್ದೇನೆ. ಅವರಿಂದ ನಮ್ಮ ಶಾಲೆಗೆ ಬಹಳ ದೇಣಿಗೆಗಳು ಬಂದವು. ಸುಮಾರು 30 ಚೇರ್ ಕೊಟ್ಟಿದ್ದಾರೆ. ಮತ್ತು ಕಂಪ್ಯೂಟರ್ ಕೊಡಿಸಿದ್ದಾರೆ. ಗ್ರಾಮ ಪಂಚಾಯತಿಯವರು ಪ್ರಿಂಟರ್ ಕೊಡಿಸಿದ್ದಾರೆ. ಮತ್ತು ಸೌಂಡ್ ಸಿಸ್ಟಮ್ ಇದೆ ನಮ್ಮ ಶಾಲೆಯಲ್ಲಿ, ಫ್ರಿಜ್ಜು ಇದೆ. ಮತ್ತು CC ಕ್ಯಾಮ್ರಾವನ್ನು ಹಾಕಿದ್ದೀನಿ. CC ಕ್ಯಾಮ್ರಾವನ್ನು ನಮ್ಮ ಈ ಊರನ್ನು ಭಾಳ ಜವಾಬ್ದಾರಿಯುತ ಒಂದು ಹುಡುಗ ಸರ್ಕಾರಿ ನೌಕರಿ ಸೇರ್ಕೊಂಡಿದ್ದಾನೆ. ಅವನು ಮತ್ತು ನಾನು ಸೇರಿ ಶಾಲೆಗೆ CC ಕ್ಯಾಮ್ರಾವನ್ನು ಅಳವಡಿಸಿದ್ದೇವೆ. ಮತ್ತು ಶಾಲೆಗೆ ಮಕ್ಕಳಿಗೆ ಇಲ್ಲಿ ಜಾಗದ ಕೊರತೆ ಇದೆ. ಜಾಗದ ಕೊರತೆಯಿಂದ ಶಾಲೆಯ ಪಕ್ಕದಲ್ಲಿ ಒಂದು ನೀರಿನ ಬಾವಿ ಇದೆ. ಆ ಬಾವಿ ತುಂಬ ನೀರಿದೆ. ಅದಕ್ಕೆ ನಾವು RCC ಹಾಕಿ ಶೆಡ್ ಮಾಡಿ, ನನ್ನ ಸ್ವಂತ ಹಣದಿಂದ ಶೆಡ್ ಮಾಡಿ ಅಲ್ಲಿ ಮಕ್ಕಳಿಗೆ ಕುಳಿತುಕೊಂಡು ವಿದ್ಯಾಭ್ಯಾಸ ಮಾಡಲು ಅನುಕೂಲ ಮಾಡಿದ್ದೇನೆ. ಮತ್ತು ಸದರಿ ಶಾಲೆಯಲ್ಲಿ ಮಕ್ಕಳಿಗೆ ಏನು ಕೊರತೆ ಆಗದಂತೆ ಯಾವುದರಲ್ಲಿ ಶಿಕ್ಷಣದಲ್ಲಿ ಆಗಲಿ, ಊಟದಲ್ಲಿ ಆಗಲಿ ಮತ್ತು ಏನು ತೊಂದರೆ ಆಗದಂತೆ ನಾವು ಅವರಿಗೆ ಶಿಕ್ಷಣ ಕೊಡ್ತಾ ಇದ್ದೇವೆ. ಈ ವಿಶೇಷ ಏನೆಂದರೆ ನನ್ನ ಹತ್ರ ಓದಿರುವ ತಂದೆಗಳು ಅವ್ರ ಮಕ್ಕಳಿಗೆ ಇಲ್ಲಿ ತಂದು ಸೇರಿಸ್ತಾ ಇದ್ದಾರೆ. ನಮಗೆ ಓದಿಸಿರೋ ಮೇಷ್ಟ್ರೇ ನಮ್ಮ ಮಕ್ಕಳಿಗೆ ಪಾಠ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಬಂದು ಇಲ್ಲಿ ತಂದು ಇಲ್ಲಿ ಸೇರಿಸ್ತಾ ಇದ್ದಾರೆ. ಸುಮಾರು 5-6 ಕಿಲೋಮೀಟರಿಂದ ನಮ್ಮ ಶಾಲೆಯ ಮಕ್ಕಳು ಬರ್ತಾರೆ. ನಮ್ಮ ಮೇಲೆ ಭರವಸೆ ಇಟ್ಟುಕೊಂಡು ನಾವು ನಮ್ಮ ಸರ್ಕಾರಿ ಶಾಲೆಯನ್ನು ಯಾವ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ. ನಮ್ಮ ಮನಸ್ಸನ್ನು ನಮ್ಮ ಸರ್ಕಾರಿ ಶಾಲೆ ಉಳಿಬೇಕು. ನಮ್ಮ ಮಕ್ಕಳು ಸಹ ಖಾಸಗಿ ಶಾಲೆಗಿಂತ ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಬೇಕು. ಮತ್ತು ಮಕ್ಕಳಿಗೆ ಕುಳಿತುಕೊಳ್ಳಲು ರೌಂಡ್ ಟೇಬಲ್ ಮತ್ತು ಚೇರನ್ನು ನಾನು ಸ್ವಂತ ಹಣದಿಂದ ಮಾಡಿಸಿದ್ದೇನೆ. ಅಲ್ಲಿ ಮಕ್ಕಳಿಗೆ ಕೆಳಗಡೆ ನೆಲದಲ್ಲಿ ಕುಳಿತುಕೊಂಡು ವಿದ್ಯಾಭ್ಯಾಸ ಮಾಡಲು ಬಹಳ ತೊಂದರೆ ಆಗ್ತಿತ್ತು ಈ ಹಿಂದೆ. ಅದನ್ನು ನಾನು ಗಮನಿಸಿ ನನ್ನ ಸ್ವಂತ ಹಣದಿಂದ ಸುಮಾರು 40,000 ಹಣದಿಂದ ಮತ್ತು ಪೋಷಕರು ಸ್ವಲ್ಪ 10,000 ಕೊಟ್ಟರು. ಅದು ಸೇರಿ ಮಕ್ಕಳಿಗೆ ಕುಳಿತುಕೊಳ್ಳಲು ರೌಂಡ್ ಟೇಬಲ್ ಮತ್ತು ಚೇರನ್ನು ಈ ಶಾಲೆಯಲ್ಲಿ ವ್ಯವಸ್ಥೆ ಮಾಡಿಸಿದ್ದೇವೆ. ಅವರಿಗೆ ಶುದ್ಧ ಕುಡಿಯುವ ನೀರನ್ನು ವ್ಯವಸ್ಥೆ ಮಾಡಿದ್ದೇವೆ. ವಿದ್ಯುತ್ ಶಕ್ತಿ ವ್ಯವಸ್ಥೆ ಇದೆ. ಮಕ್ಕಳಿಗೆ ಕಂಪ್ಯೂಟರ್ ಇದೆ. ಮತ್ತು ಎಲ್ಲಕ್ಕಿಂತ ಸ್ಮಾರ್ಟ್ ಕ್ಲಾಸ್ ಇದೆ ನಮ್ಮ ಶಾಲೆಯಲ್ಲಿ. ಮಕ್ಕಳಿಗೆ ಆಧುನಿಕ ತಂತ್ರಜ್ಞಾನ ಅಳವಡಿಸಿ ನಾವು ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸನ್ನು ಅವರಿಗೆ ಮಾಡ್ತಾ ಇದ್ದೀವಿ. ಇದು ಸರ್ಕಾರಿ ಶಾಲೆಯನ್ನು ಬಲಪಡಿಸಲು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮ ಕರ್ತವ್ಯ ಇದು. ನಾನು ಇರೋ ಶಾಲೆ, ನನ್ನ ಸರ್ಕಾರಿ ಶಾಲೆ ಎಲ್ಲಕ್ಕಿಂತ ಚೆನ್ನಾಗಿರಬೇಕು. ಸರ್, ಈಗ ನಿಮಗೆ ಸರ್ಕಾರದಿಂದ ಏನು ಬೇಡಿಕೆ ಏನಿದೆ? ಸರ್ಕಾರದ ಒಂದು ಕಳಕಳಿಯ ಬೇಡಿಕೆ ಏನೆಂದರೆ, ಮೊನ್ನೆ ನಮ್ಮ ಶಾಲೆಯಲ್ಲಿ ಕೊಠಡಿಗಳ ಕೊರತೆ ಇದೆ ಮತ್ತು ಹಳೆಯ ಕೊಠಡಿಗಳು ಇದ್ದಾವೆ. ಯಾವಾಗ ಬೀಳ್ತವೆ ಗೊತ್ತಿಲ್ಲ. ಅದರಿಂದ ದಯವಿಟ್ಟು ನಾನು ನನ್ನ ಮತ್ತು ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ನಾನು ಕೇಳಿಕೊಳ್ಳುವುದೇನೆಂದರೆ, ಮೊನ್ನೆ ಮಾನ್ಯ ಶಿಕ್ಷಣ ಮಂತ್ರಿಗಳು ಕೆರೆಬಿಚ್ಚಿಗೆ ಕಾಲೇಜು ಫಂಕ್ಷನ್ಗೆ ಬಂದಿದ್ದರು. ಅವರಿಗೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಸವಂತಪ್ಪನವರಿಂದ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಮತ್ತು ಅಲ್ಪಸಂಖ್ಯಾತರ ಮಂತ್ರಿಗಳಾದ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರವರಿಗೂ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ನಮಗೆ ತುರ್ತಾಗಿ 4 ಕೊಠಡಿಗಳ ಅವಶ್ಯಕತೆ ಇದೆ. ಇದಕ್ಕೆ ಅಧಿಕಾರಿಗಳು ಮತ್ತು ಸರ್ಕಾರ ಗಮನ ವಹಿಸಬೇಕೆಂದು ಕಳಕಳಿಯ ಮನವಿ ಮಾಡುತ್ತೇವೆ.